ವರ್ಷದಲ್ಲಿ ಇದನ್ನು ಎಷ್ಟು ಕೊಯ್ಲು ಮಾಡ್ಬೋದು ಅಂತ ಅಂದರೆ ಸರಿಸುಮಾರು 5ರಿಂದ 6, 6ರಿಂದ 7 ನಾವು ನೀರನ್ನು ತುಂಬ ಚೆನ್ನಾಗಿ ಕೊಟ್ಟರೆ 6-7 ಕೊಯ್ಲುಗಳನ್ನು ಇದನ್ನು ಮಾಡ್ಬೋದು. CYFS31 ಅನ್ನೋದು ಹುಲ್ಲಿನ ಬೀಜನೂ ಕೂಡ ಹಾಕಿದ್ದೀನಿ. ಇದು ಯಾವುದೇ ರೀತಿಯ ನಮ್ಮ ಮುಖ್ಯ ಬೆಳೆಗಳಿಗೆ ಹಾನಿ ಮಾಡುವುದಿಲ್ಲ. ದನಗಳನ್ನು ಮನೆಯಿಂದ ಹೊರಗಡೆ ಕಟ್ಕೊಂಡೋಗಿ ಮೇಯಿಸ್ಕೊಂಡು ತಗೊಬರವು. ಅದು ಎಷ್ಟು ಹಾಲು ಕೊಟ್ಟರೂ ಕೂಡ ನಮಗೆ ಲಾಭದಾಯಕ ಆಗಿರೋದು. ಯಾಕೆಂದರೆ ನಾವು ಏನನ್ನೂ ಕೂಡ ಕೊಂಡು ಹಾಕ್ತಿರಲಿಲ್ಲ, ಹೆಚ್ಚು ಶ್ರಮ ಪಡ್ತಿರಲಿಲ್ಲ ಹೈನುಗಾರಿಕೆಯಲ್ಲಿ. ಆದರೆ ಇವತ್ತಿನ ಕಾಲದಲ್ಲಿ ಏನಾಗಿದೆ ಅಂದರೆ ಕೂತು ತಿನ್ನೋನಿಗೆ ಕುಡಿಕೆವನ್ನು ಸಾಲದು ಅನ್ನೋದೊಂದು ಗಾದೆ ಇದೆ ನೋಡಿ. ಹಾಗೆ ನೇಪೇರ್ನೆಲ್ಲ ತೋಟದಲ್ಲಿ ಹಾಕಿದರೆ ನಮ್ಮಲ್ಲಿ ಮುಖ್ಯ ಬೆಳೆಗಳಲ್ಲಿ ಇಳುವರಿ ಆಟೋಮೆಟಿಕ್ಕಾಗಿ ಕಮ್ಮಿ ಆಗಿಬಿಡುತ್ತೆ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಕೃಷಿಕ ನವೀನ್. ನೀವು ನೋಡ್ತಾ ಇರೋದು ಇದು CYFS31 ಅನ್ನೋದೊಂದು ಹುಲ್ಲಿನ ಬೀಜ. ಇದನ್ನು ನಾನು ತೋಟದಲ್ಲಿ ಹಾಕಿದ್ದೀನಿ. ಇವತ್ತು ನೇಪೇರ್ನೆಲ್ಲ ತೋಟದಲ್ಲಿ ಹಾಕಿದರೆ ನಮ್ಮಲ್ಲಿ ಮುಖ್ಯ ಬೆಳೆಗಳಲ್ಲಿ ಇಳುವರಿ ಆಟೋಮೆಟಿಕ್ಕಾಗಿ ಕಮ್ಮಿ ಆಗಿಬಿಡುತ್ತೆ. ಅಂದರೆ ಅಡಿಕೆಯಲ್ಲಿ ಹಾಕಿರ್ಬೋದು, ಇಲ್ಲ ತೆಂಗಲ್ಲಿ ಹಾಕಿರ್ಬೋದು, ಆಟೋಮೆಟಿಕ್ಕಾಗಿ ಕಮ್ಮಿ ಆಗಿದೆ. ನಾನು ಕೂಡ ನೇಪೇರ್ಗಳನ್ನು ಹೊಲದಲ್ಲಿ ಹಾಕ್ಬಿಟ್ಟು ನಾನು ಕೂಡ ಅನುಭವಿಸಿದ್ದೀನಿ. ಹಾಗಾಗಿ ಸ್ನೇಹಿತರೆ, ಈ CYFS31 ಅನ್ನೋದೊಂದು ಹುಲ್ಲಿನ ಬೀಜ ಇದೆ. ಇದು ಒಂದು ರೀತಿ ನಮ್ಮಲ್ಲಿ ಇಬ್ನಿ ಜೋಳ ಇದೆಯಲ್ಲ, ಆ ರೀತಿ ಬರುತ್ತೆ. ಇದು ಚಿಕ್ಕ ಚಿಕ್ಕ ಕಡ್ಡಿಗಳಾಗಿ ಒಂದು ರೀತಿ ಪೊದೆಯಾಗಿ, ಸೇಮ್ ನಮ್ಮಲ್ಲಿ ಇಬ್ನಿ ಜೋಳ ಹೇಗೆ ಬರುತ್ತೆ ಆ ರೀತಿ ಒಂದು ಪೊದೆಯ ರೀತಿಯಲ್ಲಿ ಬರುತ್ತೆ. ಸ್ನೇಹಿತರೆ, ಇವತ್ತಿನ ಕಾಲದಲ್ಲಿ ಹೈನುಗಾರಿಕೆ ಎನ್ನುವುದು ಒಂದು ಕಷ್ಟಕರವಾಗಿದೆ. ಏಕೆಂದರೆ ಇವತ್ತು ನಮ್ಮಲ್ಲಿ ಹಿಂದಿನ ಕಾಲದಲ್ಲಂತೂ ಬದುಗಳು ಇರೋವು. ಆಟೋಮೆಟಿಕ್ಕಾಗಿ ನಾವು ಎಲ್ಲ ದನಗಳನ್ನು ಮನೆಯಿಂದ ಹೊರಗಡೆ ಕಟ್ಕೊಂಡೋಗಿ ಮೇಯಿಸ್ಕೊಂಡು ತಗೊಬರವು. ಅದು ಎಷ್ಟು ಹಾಲು ಕೊಟ್ಟರೂ ಕೂಡ ನಮಗೆ ಲಾಭದಾಯಕ ಆಗಿರೋದು. ಯಾಕೆಂದರೆ ನಾವು ಏನನ್ನೂ ಕೂಡ ಕೊಂಡು ಹಾಕ್ತಿರಲಿಲ್ಲ, ಹೆಚ್ಚು ಶ್ರಮ ಪಡ್ತಿರಲಿಲ್ಲ ಹೈನುಗಾರಿಕೆಯಲ್ಲಿ. ಆದರೆ ಇವತ್ತಿನ ಕಾಲದಲ್ಲಿ ಏನಾಗಿದೆ ಅಂದರೆ ಕೂತು ತಿನ್ನೋನಿಗೆ ಕುಡಿಕೆವನ್ನು ಸಾಲದು ಅನ್ನೋದೊಂದು ಗಾದೆ ಇದೆ ನೋಡಿ. ಹಾಗೆ ಹಸುಗಳೆಲ್ಲ ಇವತ್ತು ಆರಾಮಾಗಿ ಮನೇಲಿ ಇರ್ತವೆ. ರೈತ ಬೆಳಿಗ್ಗೆ 6 ಗಂಟೆಗೆ ಎದ್ದು ಹಾಲು ಕರೆದಾಕಿ ಅವನು ಒಂದೊಂದು ಟ್ಯಾಕ್ಟ್ರು ಅರ್ಧ ಟ್ಯಾಕ್ಟ್ರು ಮೇವು ತರೋವಷ್ಟೊತ್ತಿಗೆ ಮಧ್ಯಾಹ್ನ 11 ಗಂಟೆ ಆಗಿರುತ್ತೆ. ಅವನಿಗೆ ಅಷ್ಟೊತ್ತಿಗೆ ಎದ್ದು ಬಾಕಿ ಕೆಲಸನೂ ಕೂಡ ಮಾಡದೇ ಇರೋವಷ್ಟು ಸುಸ್ತಾಗಿರುತ್ತೆ. ಹಾಗಾಗಿ ಸ್ನೇಹಿತರೆ, ನಾನು ಇವತ್ತಿನ ಕಾಲದಲ್ಲಿ ಈ CYFS31 ಅನ್ನೋದೊಂದು ಹುಲ್ಲಿನ ಬೀಜ ಇದು ಒಂದು 2 ವರ್ಷ ಆಗಿದೆ. ಇದು ನಮ್ಮ ತೋಟದಲ್ಲಿ ಇದು ಒಂದನ್ನೇ ಮುಖ್ಯವಾಗಿ ಬೆಳೆದಿಲ್ಲ. ಯಾಕೆಂದರೆ ನಮ್ಮ ಹಸುಗಳಿಗೆ ಎಲ್ಲ ರೀತಿಯ ನ್ಯೂಟ್ರಿಯೆಂಟ್ಸ್ ಸಿಗಬೇಕು ಅನ್ನೋದಕ್ಕೋಸ್ಕರ ಇಲ್ಲಿ ಆದಷ್ಟು ಕಳೆ ಗಿಡಗಳು ಮತ್ತು ಗೆಣಸಿನ ಬಳ್ಳಿಗಳು, ಇದು ಕೂಡ ಒಂದು ರಿಚ್ ಕ್ಯಾಲ್ಶಿಯಮ್ ಆಗಿ ಬರುತ್ತೆ. ನಮ್ಮ ತೋಟದಲ್ಲಿ ಒಂದು ವೈವಿಧ್ಯಮಯ ಸಿಗುತ್ತದೆ. ಹಾಗಾಗಿ ಎಲ್ಲ ರೀತಿಯ ಗಿಡಗಳು ಇದೆ. ಮುಖ್ಯವಾಗಿ ಇಲ್ಲಿ ಒಂದು 60% CYFS31 ಅನ್ನೋದು ಹುಲ್ಲಿನ ಬೀಜನೂ ಕೂಡ ಹಾಕಿದ್ದೀನಿ. ಇದು ಯಾವುದೇ ರೀತಿಯ ನಮ್ಮ ಮುಖ್ಯ ಬೆಳೆಗಳಿಗೆ ಹಾನಿ ಮಾಡುವುದಿಲ್ಲ. ಹಾಗಾಗಿ ಸ್ನೇಹಿತರೆ, ನಾನು ಇದನ್ನು ಉಳುಮೆ ಮಾಡಬೇಕಾದ್ರೆ ಯಾವ ರೀತಿ ಮೊದಲಿಗೆ ಮಾಡಿದ್ದೆ ಅಂತಂದರೆ, ನಮ್ಮಲ್ಲಿ ಮುಖ್ಯವಾಗಿ ಮೆಕ್ಕೆಜೋಳ ಬರುತ್ತೆ ನೋಡಿ, ಕೆಂಪು ಜೋಳ, ಅದರ ಜೊತೆಗೆ ಇದನ್ನು ಮಿಕ್ಸ್ ಮಾಡಿ ಹಾಕಿದ್ದೆ. ಎಷ್ಟೋ ಜನಗಳು ಏನಂತಾರೆ, ಇದನ್ನು ಮಾತ್ರ ಹಾಕ್ತಾರೆ, ಇದು ಕಳೆ ಗಿಡಗಳ ಮಧ್ಯೆ ಪೈಪೋಟಿ ಮಾಡೋಕ್ಕಾಗ್ದಲೇ ಎಷ್ಟೋ ಸಲ ಉಳುಮೆ ಮಾಡಿ ಮತ್ತೆ ಇದನ್ನು ಅಳಿಸಾಕಿರೋದು ಇದೆ. ಹಾಗಾಗಿ ಸ್ನೇಹಿತರೆ, ನೀವು ಇದನ್ನು ಮೆಕ್ಕೆಜೋಳದ ಜೊತೆಗೆ ಹಾಕಿದಾಗ ನಮ್ಮಲ್ಲಿ ಮೆಕ್ಕೆಜೋಳ ಕಟ್ ಮಾಡಿದ ತಕ್ಷಣ ಇದು ಮೆಕ್ಕೆಜೋಳ ಬಂದಾಗ ಜಸ್ಟ್ ಒಂದೇ ಒಂದು ಕಡ್ಡಿ ಬರುತ್ತೆ, ಮೊಳಕೆಯಾಗಿ ಚಿಕ್ಕದೊಂದು ರಾಗಿ ಕಡ್ಡಿ ಥರ ಬರುತ್ತೆ. ಅದನ್ನು ಒಮ್ಮೆ ಕುಡ್ಲಲ್ಲಿ ಕಟ್ ಮಾಡಿದರೆ ಸಾಕು, ಆಟೋಮೆಟಿಕ್ಕಾಗಿ ಬುಷ್ ಆಗಿ ಬೆಳೆಯುತ್ತೆ. ಇದನ್ನು ನಾನು ಒಂದು ಸಲ ಕಟ್ ಮಾಡಿದ್ದಷ್ಟೇ, ಇನ್ನು ಆಟೋಮೆಟಿಕ್ಕಾಗಿ ಹಸುಗಳು ಇದನ್ನು ನೀಟಾಗಿ ತಿಂತಿದ್ದಾವೆ ಮತ್ತು ಆಟೋಮೆಟಿಕ್ಕಾಗಿ ಇದು ಬರ್ತಾ ಇರುತ್ತೆ. ಒಂದು ವರ್ಷದಲ್ಲಿ ಇದನ್ನು ಎಷ್ಟು ಕೊಯ್ಲು ಮಾಡ್ಬೋದು ಅಂತ ಅಂದರೆ ಸರಿಸುಮಾರು 5ರಿಂದ 6, 6ರಿಂದ 7 ನಾವು ನೀರನ್ನು ತುಂಬ ಚೆನ್ನಾಗಿ ಕೊಟ್ಟರೆ 6-7 ಕೊಯ್ಲುಗಳನ್ನು ಇದನ್ನು ಮಾಡ್ಬೋದು. ಕಡಿಮೆ ಅಂದ್ರೂ 1.5-2 ತಿಂಗಳೊಳಗೆ ಒಂದು ಅದ್ಭುತವಾಗಿ ಈ ರೀತಿ ಬೆಳೆದು ನಿಲ್ಲುತ್ತೆ. ಇದನ್ನು ನಾವು ಬೀಜಾಭಿವೃದ್ಧಿ ಹೇಗೆ ಮಾಡ್ಕೋಬೇಕು ಅಂದರೆ ನೋಡಿ, ಈ ರೀತಿ ಒಂದು ಒಡೆ ಬರುತ್ತೆ. ಇದು ಇಬ್ನಿ ಜೋಳದಲ್ಲಿ ಟೈಪಲ್ಲಿ ಬರುತ್ತೆ ಇದು ಒಡೆ. ಈ ಒಡೆಗಳಲ್ಲಿ ಬೀಜಗಳು ಇರ್ತವೆ. ಇದನ್ನು ನಾನು ಯಾವುದೇ ಕಾರಣಕ್ಕೂ ತರೋದಿಲ್ಲ. ಒಮ್ಮೆ ಒಂದು ಕುಂಟೆಯಲ್ಲಿ ಖಾಲಿ ಜಾಗ, ಹೆಚ್ಚು ಬಿಸಿಲು ಬೀಳುವಂಥ ಜಾಗದಲ್ಲಿ ನಾವು ತುಂಬ ನಿಗಾ ವಹಿಸಿ ಬೆಳೆಸ್ಕೊಂಡ್ರೆ ಸುಮಾರು ಒಂದು 4-5 kgಗಿಂತಲೂ ಹೆಚ್ಚು ಬೀಜಗಳನ್ನ ಒಮ್ಮೆ ಮಾಡ್ಕೊಬೋದು. ಹಾಗಾಗಿ ಸ್ನೇಹಿತರೆ, ನಾನು ಬೇರೆ ಕಡೆ ಖಾಲಿ ಜಾಗದಲ್ಲಿ ಹಾಕಿದ್ದೆ, ಅಲ್ಲಿರೋ ಬೀಜಗಳನ್ನು ತಂದುಬಿಟ್ಟು ಇಲ್ಲೆಲ್ಲ ನಾನು ಡೆವಲಪ್ ಮಾಡಿ ಹಾಕಿದ್ದೀನಿ. ಹಾಗಾಗಿ ಇದಕ್ಕೂ ಕೂಡ ಮತ್ತೆ ಕಂಪ್ನಿಗೆ ಹೋಗ್ಬಿಟ್ಟು ತಂದು ಮಾಡೋ ಅವಶ್ಯಕತೆ ಇರೋದಿಲ್ಲ. ಒಮ್ಮೆ ಸ್ವಲ್ಪ ಹಾಕಿದರೂ ಸಾಕು, ಇದರಲ್ಲೇ ನೀವು ಬೀಜಾಭಿವೃದ್ಧಿ ಮಾಡ್ಕೊಬೋದು. ಹಾಗಾಗಿ ಸ್ನೇಹಿತರೆ, ಇವತ್ತಿನ ಕಾಲಕ್ಕೆ ಇದು ನಾನು ಯಾವುದೇ ಯೂರಿಯಾಗಳನ್ನು ನಮ್ಮ ತೋಟದಲ್ಲಿ ಹಾಕ್ತಿಲ್ಲ, ಯಾವುದೇ ಗೊಬ್ಬರಗಳನ್ನು, ಸಾವಯವ ಗೊಬ್ಬರನೂ ಹಾಕಿಲ್ಲ ಮತ್ತು ರಾಸಾಯನಿಕ ಗೊಬ್ಬರನೂ ಹಾಕಿಲ್ಲ. ಹಾಗಾಗಿ ಸ್ನೇಹಿತರೆ, ಈ ರೀತಿ CYFS31 ಅನ್ನೋ ಒಂದು ಹುಲ್ಲಿನ ಬೀಜನ ಬೆಳೆಸ್ಕೊಳ್ಳಿ. ನಿಮ್ಮ ಕುರಿ ಮೇಕೆಗಳು ಹೈನುಗಾರಿಕೆಯನ್ನು ಅತಿ ಉತ್ತಮವಾಗಿ, ಹೆಚ್ಚು ಲಾಭದಾಯಕವಾಗಿ ಮಾಡಿಕೊಳ್ಳಿ ಎಂದು ನಾನು ಮನವಿ ಮಾಡುತ್ತಿದ್ದೇನೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.